ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಬಿಗ್ ಬಾಸ್ನಲ್ಲಿ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗ್ತಾರೆ. ಈ ಮೂಲಕ 5ನೇ ರನ್ನರ್ ಅಪ್ ಆಗ್ತಾರೆ. ಭವ್ಯ ಗೌಡ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಪಕ್ಕಾ ಟಾಪ್ 3ಯಲ್ಲಿ ಕಾಣಿಸ್ಕೊಳ್ತಾರೆ ಈಕೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಅದೆಲ್ಲವೂ ಕೂಡ ಸುಳ್ಳಾಗಿರುವಂಥದ್ದು. ನಿನ್ನೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ. ಜೊತೆಗೆ ಉತ್ತಮ ಸಂಭಾವನೆಯನ್ನು ಕೂಡ ಈಕೆ ಪಡ್ಕೊಂಡಿದ್ದಾರೆ. ಎಷ್ಟು ಸಂಭಾವನೆ ಅನ್ನೋದನ್ನ ಕೂಡ ನಾವು ನಮ್ಮ ಚಾನಲಲ್ಲಿ ಹಾಕಿದ್ವಿ. ಸೊ ಆ ವಿಡಿಯೋವನ್ನು ತಪ್ಪದೆ ಮಿಸ್ ಮಾಡದೆ ನೋಡಿ. ಎಷ್ಟು ಸಂಭಾವನೆ ಆಕೆಗೆ ಸಿಕ್ಕಿದೆ, ಎಷ್ಟು ಬಹುಮಾನ ಸಿಕ್ಕಿದೆ, ಒಟ್ಟು ಹಣ ಎಷ್ಟು ಸಿಕ್ತು, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀವಿ. ಇನ್ನು ಸ್ನೇಹಿತರೆ, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಯಾಕಂತಂದ್ರೆ ಬಿಗ್ ಬಾಸ್ನಲ್ಲಿ ಟ್ರೋಫಿ ಸಿಗೋದು ಒಬ್ಬರಿಗೆ ಮಾತ್ರ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಒಬ್ರು ಆಗೋದಕ್ಕೆ ಮಾತ್ರ ಸಾಧ್ಯ. ಆ ಒಬ್ರು ಯಾರು ಅನ್ನುವಂಥದ್ದು ಈಗ ಇರುವಂತಹ ಯಕ್ಷ ಪ್ರಶ್ನೆ. ಸೊ ಹಾಗಾಗಿ ಇವತ್ತು ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಅಂತ ಬಂದಾಗ ಮೊದಲನೇದಾಗಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ. ಅದಾದ ಮೇಲೆ ಮತ್ತೋರ್ವ ಶಾಕಿಂಗ್ ಸ್ಪರ್ಧಿ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಇವರಂತೂ ಪಕ್ಕಾ ವಿನ್ನರ್ ಅಂತ ಅನ್ಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಹಾಗಾದರೆ ಮೊದಲ ಸ್ಪರ್ಧಿ ಯಾರು ಎಲಿಮಿನೇಟ್ ಆದರು, ಎರಡನೇ ಸ್ಪರ್ಧಿಯಾಗಿ ಯಾರು ಎಲಿಮಿನೇಟ್ ಆದರು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಅಂತಂದರೆ ಅದು ರಜತ್ ಸ್ನೇಹಿತರೆ. ಈ ಮನೆಯಲ್ಲಿ ಅರ್ಧ ಜನ ತಿಕ್ಲು, ಅರ್ಧ ಜನ ಪುಕ್ಲು. ಇವರು ಯಾರು ಉದ್ಧಾರ ಆಗಲ್ಲ ಅಂತ ಒಂದು ಖಡಕ್ಕಾದ ಡೈಲಾಗ್ ಹೇಳ್ಕೊಂಡೆ ಬಿಗ್ ಬಾಸ್ ಮನೆಗೆ 50ನೇ ದಿನ ಇದ್ದಾಗ ಇವರು ರಜತ್ ಎಂಟ್ರಿ ಕೊಡ್ತಾರೆ. ಸೊ ಬಿಗ್ ಬಾಸ್ ಮನೆಯೊಳಗೆ ಬಂದ ಮೊದಲ ದಿನದಿಂದಲೇ ಪ್ರತಿಯೊಬ್ಬರ ಜೊತೆ ಜಗಳ ಮಾಡೋದು, ಏರ್ ಧ್ವನಿಯಲ್ಲಿ ಮಾತನಾಡೋದು, ಟಾಂಗ್ ಕೊಡೋದು, ಹೀಗೆ ಮಾಡಿಕೊಂಡು ವೀಕೆಂಡ್ ಕಾರ್ಯಕ್ರಮದಲ್ಲೂ ಕೂಡ ಖಡಕ್ ಡೈಲಾಗ್ ಹೊಡೆಯೋ ಮೂಲಕ ಸದ್ದನ್ನ ಮಾಡ್ತಾರೆ. ಕೆಲವೊಮ್ಮೆ ಇವರ ಈ ಅಬ್ಬರ ಕೆಲವರಿಗೆ ಕಿರಿಕಿರಿ, ಇರಿಟೇಷನ್ ಆಗಿದ್ದು ಕೂಡ ಇದೆ. ಆದರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂಥ ರಜತ್ ತಮ್ಮ ಪಾಡಿಗೆ ತಾವು ಆಟವನ್ನು ಆಡ್ತಾ ಬಂದಿದ್ರು. ಸೊ ಆಟವಾಡ್ತಾ, ಜಗಳವಾಡ್ತಾ, ಕಾಲಕ್ಕೆ ತಮ್ಮ ಕಾಮಿಡಿ ಟೈಮಿಂಗ್ ಇಂದ ಚಮಕನ್ನ ಕೊಡ್ತಾ ಬಂದಂಥ ರಜತ್ ಮನೋರಂಜನೆಯ ಒಂದು ರಸದೌತಣ ಬಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರಾ ಕುಂದಾಪುರ ಅವರ ಜೊತೆ ಸಾಕಷ್ಟು ಕಿತ್ತಾಟವನ್ನ ಮಾಡಿದ್ರು ಕೂಡ ಅವರಿಬ್ರು ಸಖತ್ತು ವೈರಲ್ ಆಗಿದೆ. ಇಬ್ರು ಕೂಡ ಕಾಲೆಳೆಯುವ ವಿಚಾರದಲ್ಲಿ ಅಲ್ಲೂ ಕೂಡ ತುಂಬಾ ಜನರಿಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಕಂಟೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಕನ್ನಡ ಬಿಗ್ ಬಾಸ್ ಮನೆಯ ಇತಿಹಾಸದಲ್ಲೇ ಇಲ್ಲಿವರೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಗೆದ್ದಂಥ ಉದಾಹರಣೆ ಇಲ್ಲ. ಅದು ಈ ಬಾರಿ ಸುಳ್ಳಾಗುತ್ತೆ. ರಜತ್ ಪಕ್ಕ ವಿನ್ನರ್ ಆಗ್ತಾರೆ ಅಂತ ಸಾಕಷ್ಟು ಜನ ಕ್ಯಾಲ್ಕುಲೇಟ್ ಮಾಡಿದ್ದೂ ಕೂಡ ಇದೆ. ಯಾಕಂತಂದರೆ ರಜತ್ ಆಟವನ್ನು ಆಡದಂಥ ರೀತಿ ಆ ರೀತಿಯಾಗಿತ್ತು. ಸೊ ಎಲ್ಲರ ಬಾಯಲ್ಲೂ ಕೂಡ ವಿನ್ನರ್ ಅನ್ನುವಂಥ ವಿಚಾರ ಬಂದಾಗ ಬಹುಶಃ ರಜತ್ ಅಂತ ಅಲ್ಲಿನಂಥ ಸ್ಪರ್ಧಿಗಳೇ ಹೇಳ್ತಾ ಇದ್ರು. ಇನ್ನು ಅಭಿಮಾನಿಗಳು ಕೂಡ ರಜತ್ ವಿನ್ನರ್ ಆಗಬೇಕು ಅಂತ ಅಂದ್ಕೊಂಡಿದ್ದೂ ಇದೆ, ಆಸೆ ಪಟ್ಟಿದ್ದೂ ಇದೆ. ಆದರೆ ಈಗ ಅದೆಲ್ಲವೂ ಕೂಡ ಸುಳ್ಳಾಗಿರುವಂಥದ್ದು. ಇವತ್ತಿನ ಎಪಿಸೋಡ್ನಲ್ಲಿ ಮೊದಲನೇದಾಗಿ ರಜತ್ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೊಂದು ದೊಡ್ಡ ಬಹುಮಾನ, ದೊಡ್ಡ ಟ್ರೋಫಿನೇ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದು ಕಿಚ್ಚ ಸುದೀಪ್ ಧರಿಸಿದಂಥ ಜಾಕೆಟ್. ಸೊ ಅವರೊಂದು ವಿಶನ್ನು ಮಾಡ್ಕೊಳ್ತಾರೆ. ಸೊ ಕಿಚ್ಚ ಸುದೀಪ್ ಅವರು ಹಾಕಿದಂಥ ಜಾಕೆಟ್ ನನಗೆ ಬೇಕು ಅನ್ನುವಂಥದ್ದು. ಸೊ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ಗೆ ಧರಿಸಿದಂಥ ಜಾಕೆಟನ್ನು ಗಿಫ್ಟ್ ಆಗಿ ರಜತ್ ಅವರಿಗೆ ಕೊಡ್ತಾರೆ. ಸೊ ಆ ಒಂದು ಜಾಕೆಟ್ನ ಬೆಲೆ ಕೇಳಿದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಾ. ಯಾಕಂತಂದರೆ ಕಿಚ್ಚ ಸುದೀಪ್ ಅವರು ಹ್ಯಾಂಡ್ ಮೇಡ್ ಡಿಸೈನರ್ಗಳಿಂದ ತಯಾರಾದಂಥ ಜಾಕೆಟನ್ನು ಪ್ರತಿದಿನ ಧರಿಸ್ತಾರೆ, ಪ್ರತಿ ವಾರ ಧರಿಸ್ತಾರೆ. ಸೊ ನಿನ್ನೆ ರಜತ್ಗೆ ಕೊಟ್ಟಂತಹ ಜಾಕೆಟ್, ನಿನ್ನೆ ರಜತ್ ಅದನ್ನೇ ಹಾಕ್ಕೊಂಡಿದ್ರು. ಸುಮಾರು 1ರಿಂದ 2.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಜಾಕೆಟ್ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಸೀಸನಲ್ಲೂ ಕೂಡ ಸ್ಪರ್ಧಿಗಳಿಗಿರುವಂಥ ಆಸೆ ಅದೇ ಇರುವಂಥದ್ದು. ಕಿಚ್ಚ ಸುದೀಪ್ ಧರಿಸಿದಂಥ ಜಾಕೆಟ್ ನಮಗೆ ಬೇಕು ಅನ್ನುವಂಥದ್ದು. ಯಾಕಂತಂದರೆ ಲಾಸ್ಟ್ ಕೂಡ ವಿನಯ್ ಗೌಡ ಆಗಿರ್ಬೋದು, ಆಮೇಲೆ ಕಾರ್ತಿಕ್ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಜಾಕೆಟ್ ಅವ್ರು ಧರಿಸಿದಂಥ ಬಟ್ಟೆ ಸಿಕ್ಕಿತ್ತು. ಇನ್ನು ಕಿಶನ್ ಆಗಿರ್ಬೋದು, ಬೇರೆ ಬೇರೆ ಸ್ಪರ್ಧಿಗಳಿಗೆ ಅವರು ಇಷ್ಟಪಟ್ಟಂಥ ಜಾಕೆಟ್ ಸಿಕ್ಕಿತ್ತು. ಸೊ ಈ ಬಾರಿ ಇವರಿಗೆ ಸಿಕ್ಕಿರುವಂಥದ್ದು
ರಜತಿಗೆ ಸಿಕ್ಕಿರುವಂಥದ್ದು ಜಾಕೆಟ್, ಅದು ಕೂಡ 2.5 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ರಜತ್ಗೆ ದೊಡ್ಡ ಟ್ರೋಫಿನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಸ್ಪರ್ಧಿ ಅಂದರೆ ಇವತ್ತು ಮೊದಲನೇದಾಗಿ ಎಲಿಮಿನೇಟ್ ಆಗಿದ್ದು ರಜತ್ ಅವರು. ಎರಡನೇ ಸ್ಪರ್ಧಿ ನಿಜಕ್ಕೂ ಕೂಡ ಒಂದು ಅಚ್ಚರಿಯ ಎಲಿಮಿನೇಷನ್ ಅಂತಲೇ ಹೇಳ್ಬೋದು. ಪಕ್ಕಾ ಬಿಗ್ ಬಾಸ್ ವಿನ್ನರ್ ಅಂತ ಹೇಳ್ತಾ ಇದ್ದಂಥ ಸ್ಪರ್ಧಿನೇ ಈಗ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಬೇರೆ ಯಾರು ಅಲ್ಲ, ಉಗ್ರಂ ಮಂಜು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ನಂಬೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಉಗ್ರಂ ಮಂಜು ಎಲ್ಲೋ ಒಂದು ಕಡೆ ಗೌತಮಿ ಜೊತೆಗಿದ್ದಿದ್ದೆ ಅವರಿಗೆ ಮುಳುವಾಯ್ತಾ, ಆಟವನ್ನು ಕರೆಕ್ಟಾಗಿ ಅವರು ಆಡಿಲ್ಲ. ಕೇವಲ 3 ವಾರ ಮಾತ್ರ ಮಂಜು ಉಗ್ರಂ ಮಂಜು ಆಗಿದ್ರು. ಅದಾದ ಮೇಲೆ ಎಲ್ಲೂ ಕೂಡ ಮಂಜು ಕಾಣಿಸ್ಕೊಂಡಿಲ್ಲ. ಸೊ ಅದಕ್ಕೆ ಈ ಒಂದು ಬಿಗ್ ಬಾಸ್ ಮನೆಗೆ ಗೌತಮಿ ಜೊತೆಗಿನ ಫ್ರೆಂಡ್ಶಿಪ್ಪೇ ಅವರಿಗೆ ಮುಳುವಾಯಿತು, ಇಲ್ಲ ಅಂತಂದರೆ ಪಕ್ಕ ವಿನ್ನರ್ ಆಗ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎರಡನೇ ಸ್ಪರ್ಧಿಯಾಗಿ ನಿನ್ನೆ ಭವ್ಯ ಗೌಡ, ಅದಾದ ಮೇಲೆ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಮೂರನೇದಾಗಿ ಉಗ್ರಂ ಮಂಜು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಕಾದು ನೋಡಬೇಕು. ಬಟ್ ರಜತ್ ಅವರು ಎಲಿಮಿನೇಟ್ ಆಗಿರುವಂಥದ್ದು ಪಕ್ಕ. ಉಗ್ರಂ ಮಂಜು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಅದಕ್ಕೆ ವೆಯ್ಟ್ ಮಾಡಲೇಬೇಕು ಇವತ್ತಿನ ಎಪಿಸೋಡಲ್ಲಿ. ಸೊ ಉಗ್ರಂ ಮಂಜು ವಿನ್ನರ್ ಆಗಬೇಕು ಅನ್ನುವಂಥದ್ದು ಅವರ ಕನಸು ಕೂಡ ಆಗಿತ್ತು, ಅಭಿಮಾನಿಗಳ ಕನಸು ಕೂಡ ಆಗಿತ್ತು. ಅದು ಕೂಡ ಸುಳ್ಳಾಗುತ್ತಾ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಸೊ ಸ್ನೇಹಿತರೆ, ಬಿಗ್ ಬಾಸ್ ಯಾರು ವಿನ್ನರ್ ಆಗಬಹುದು, ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.